ಹಲೋ ನಮಸ್ಕಾರ ರೀ. ನಾನು ಈ ಒಂದು ಸ್ವೀಟ್ ಮಾಡತ್ತೇನೆ ರೀ. ಯಾವ ಸ್ವೀಟ್ ಅಂದರೆ ಚಕ್ಕೋಲಿ ರೀ, ಗೋಧಿ ಹಿಟ್ಟಿನ ಚಕ್ಕೋಲಿ. ಆ ಸ್ವೀಟ್ ಮಾಡತ್ತೇನೆ ರೀ. ಎಲ್ಲ ನಿಮಗೂ ಗೊತ್ತಿರ್ಬೋದು ರೀ. ಇದು ಹಳೆಯ ಕಾಲದ ಸ್ವೀಟ್. ಇದನ್ನು ಒಂದು ಅರ್ಧ ಕೆ ಜಿ ಇಷ್ಟು ಗೋಧಿ ಹಿಟ್ಟನ್ನು ನಾದಿಟ್ಕೊಂಡೇನಿ ರೀ. ಇದೊಂದು 10 ನಿಮಿಷ ನೆನೆಯಕ್ಕೆ ಬಿಡ್ಬೇಕು ರೀ. ಆಮೇಲೆ ನಾ ಈಗ ಸ್ವಲ್ಪ ಇದಕ್ಕೆ ಎಷ್ಟು ಬೆಲ್ಲ ಹತ್ತುತ್ತೆ ನೋಡಿಕೊಂಡು ಸ್ವಲ್ಪ ಬೆಲ್ಲವನ್ನು ನೀರಿನಲ್ಲಿ ನೆನೆಯಾಕಿಡ್ತೀನಿ ರೀ. ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡೇನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆನೆಯಾಕಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಕರಗಿಸ್ತೇನೆ ರೀ. ಇದು ಒಂದು 5 ನಿಮಿಷ ಇಡ್ತೇನೆ ರೀ. ಇದಕ್ಕೆ ಬೇಕಾಗಿರುವಂಥದ್ದು ಏಲಕ್ಕಿ ಪುಡಿ ಹಾಗೂ ಕಸಕಸಿ ಕೊಬ್ಬರಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕ್ರಿ. ಈಗ ಬೆಲ್ಲ ರೀ ಈಗ ಸ್ವಲ್ಪ ನೆನೆದಿದೆ. ಇದನ್ನು ಸ್ವಲ್ಪ ಇಡ್ತೇನೆ ರೀ ಗ್ಯಾಸ್ ಮೇಲೆ. ಇದೆಲ್ಲ ಬೆಲ್ಲ ಕರಗಿ ನೀರು ಕುದಿ ಬರಲಿ ರೀ. ನೋಡಿರಿ ಇಷ್ಟು ಕೊಬ್ಬರಿ ತೊಗೊಂಡೇನಿ ರೀ. ಇದನ್ನು ರುಬ್ತೇನೆ ರೀ. ಈ ಕೊಬ್ಬರಿಯಲ್ಲೇ ಒಂದು 5-6 ಏಲಕ್ಕಿ ಹಾಕಬೇಕು. ಏಲಕ್ಕಿ ರೀ ಒಂದು 5-6 ತೊಗೋಬೇಕು ರೀ. ಈಗ ಸುಲಿದು ಹಾಕ್ತೇನೆ ರೀ. ಈಗ ಏಲಕ್ಕಿ ಹಾಕಿದ್ದೇನೆ ರೀ. ಇದನ್ನು ನುಣ್ಣಗೆ ರುಬ್ಕೋಬೇಕು ರೀ. ನೋಡಿರಿ ಕೊಬ್ಬರಿಗೆ ಈ ಥರ ಸಣ್ಣಗೆ ನುಣ್ಣಗೆ ರುಬ್ಬೇಕು ರೀ. ಈ ಕೊಬ್ಬರಿ ರುಬ್ಬಿಟ್ಕೊಂಡೇನಿ ರೀ. ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡ್ಬಿಟ್ಟು ಇದನ್ನು ಬಿಸಿ ಮಾಡಿರಿ. ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಬೇಕು ರೀ. ತುಪ್ಪ ಹಾಕಿ ತುಪ್ಪದಲ್ಲಿ ಕಸಕಸಿಯನ್ನು ಹಾಕ್ತೀನಿ ರೀ. ಅದು ಸ್ವಲ್ಪ ಫ್ರೈ ಆಗ್ತೈತೆ ರೀ. ಆಮೇಲೆ ಬೆಲ್ಲದ ನೀರು ಇದರಲ್ಲಿ ಸೋಸಿ ಹಾಕ್ಬೇಕು ರೀ. 2 ಸ್ಪೂನ್ ತುಪ್ಪ ಹಾಕ್ಬೇಕು ರೀ. ಕಸಕಸಿ ಕೂಡ ಇದರಲ್ಲಿ ಹಾಕಿರ್ತೀನಿ ರೀ. ಬೆಲ್ಲದ ನೀರು ಅದಾವಲ್ಲಿ ಇವು ಸೋಸೋದ್ರಲ್ಲಿ ಸೋಸಿ ಹಾಕ್ಬೇಕು ರೀ. ಬೆಲ್ಲದಲ್ಲಿ ಏನರ ಕಸ ಇದ್ದರೆ ಹೋಗುತ್ತೆ. ಇದರಲ್ಲಿ ಬೆಲ್ಲದ ನೀರು ಸೋಸಿ ಹಾಕೇನಿ ರೀ. ಒಂದು 2 ಸ್ಪೂನ್ ತುಪ್ಪ ಮತ್ತು ಕಸಕಸಿ ಹಾಕಿದ್ದೇನೆ ರೀ. ಈಗ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಚಪಾತಿ ಥರ ಲಟ್ಟಿಸಿ ಅದನ್ನು ಕೊರೆದು ಇದರಲ್ಲಿ ಹಾಕ್ಬೇಕು ರೀ ಒಂದೊಂದಾಗಿ. ಇದು ನೀರು ಕುದಿ ಬರ್ತಾ ಇರ್ಬೇಕು ರೀ. ಕುದಿ ಬರೋ ಮುಂದೆ ಗೋಧಿ ಹಿಟ್ಟನ್ನು ಚಪಾತಿ ಥರ ತೆಳ್ಳಗೆ ಲಟ್ಟಿಸಿ ಕೊರೆದು ಚಕ್ಕೋಲಿ ಥರ ಈ ಥರ ಶಂಕರಪಾಳಿ ಆಕಾರ ಕೊರೆದು ಇದರಲ್ಲಿ ಹಾಕ್ಬೇಕು ರೀ ಒಂದೊಂದಾಗಿ. ಈ ಥರ ಚಪಾತಿ ಥರ ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ರೀ. ತೆಳ್ಳಗೆ ಇದ್ರೇ ಒಳ್ಳೆಯದು. ಸ್ವಲ್ಪ ದಪ್ಪ ಆದರೆ ಇದೊಂದ್ಸಲ ತೆಳ್ಳಗೆ ಇದ್ದರೆ ಬೇಗ ಕುದ್ದು ಬಿಡುತ್ತೆ. ಈ ಥರ ಹಿಂಗೆ ಕೊರ್ಕೋಬೇಕು ರೀ. ಇವು ಶಂಕರಪಾಳಿ ಆಕಾರ ಚಕ್ಕೋಲಿ. ಇದು ತುಂಬ ಈಜಿ ರೀ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಹಳೆಯ ಕಾಲದಿಂದ ಬಂದಂಥ ಸ್ವೀಟ್ ರೀ ಇದು. ನೋಡಿರಿ ನೀರು ಕುದೀತಾ ಇದೆ. ಇವನು ಒಂದೊಂದಾಗಿ ತೊಗೊಂಡು ಈ ಥರ ಎಲ್ಲ ಹಾಕ್ಕೋಬೇಕು ರೀ. ಹೀಗೆ ಪಟ ಎಲ್ಲ ಲಟ್ಟಿಸಿ ಒಂದು 5-6 ಚಪಾತಿ ಅಷ್ಟು ಲಟ್ಟಿಸಿ ಈ ಥರ ಕೊರದೆಲ್ಲ ಹಾಕ್ಬೇಕು ರೀ ಇದರಲ್ಲಿ. ಈಗ ಒಂದು ಚಪಾತಿ ಲಟ್ಟಿಸಿ ಹಾಕಿದ್ದೇನೆ. ಉಳಿದಿದ್ದೂ ಲಟ್ಟಿಸಿ ಹಾಕ್ತೇನೆ ರೀ. ನಾನು ತುಪ್ಪ ಫಸ್ಟಿಗೆ ಯಾಕೆ ಹಾಕಿದೆ ಅಂದರೆ ಒಂದಕ್ಕೊಂದು ಹತ್ಕೋಬಾರ್ದು ಅಂತೇಳಿ ಹಾಕೇನಿ ರೀ. ಇದೆಲ್ಲ ಆದಮೇಲೆ ಮತ್ತೊಮ್ಮೆ ಮೇಲ್ಗಡೆ ತುಪ್ಪ ಹಾಕ್ಬೇಕು ರೀ. ಆಗ ಇವಿಷ್ಟು ಲಟ್ಟಿಸ್ಕೊಂಡು ನಾನು ಹಾಕ್ತೇನೆ ರೀ. ನೋಡಿರಿ ಈ ಥರ ಎಲ್ಲ ಪಟ ಕಟ್ಕೊಂಡು ಅದರಲ್ಲಿ ಹಾಕ್ಬೇಕು ರೀ. ನೋಡಿರಿ ಇದೆಲ್ಲ ಕೊರೋದು ಹಾಕೋ ಮತ್ತು ಗ್ಯಾಸ್ ಸಣ್ಣ ಫ್ಲೇಮಲ್ಲೇ ಇರಬೇಕು ರೀ. ನೋಡಿರಿ ಎಲ್ಲ ಹಿಟ್ಟು ಮುಗಿದ್ರಿ ನಂದು. ಇದೊಂದು ಚಪಾತಿ ಕೊರೋದು ಇದಷ್ಟು ಹಾಕಿಬಿಟ್ಟೆ ಅಂದರೆ ಸಣ್ಣಗೆ ಕುದಿಯೋಕೆ ಇಟ್ಬಿಡ್ಬೇಕು ರೀ. ಇದು ತಿರುವೇಡೆ ಎಲ್ಲ ಸರಿಯಾಗಿ ಇದೆಲ್ಲ ಸ್ವಲ್ಪ ತಿರುಗಬೇಕು ರೀ. ತಿರುವಿ ಗ್ಯಾಸ್ ಲೋ ಫ್ಲೇಮಲ್ಲಿ ಸಣ್ಣಗೆ ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ಬೇಕು ರೀ. ಆಮೇಲೆ ಇದಕ್ಕೆ ಲಾಸ್ಟಿಗೆ ಕೊಬ್ಬರಿ ಹಾಕ್ಬೇಕು ರೀ. ಕೊಬ್ಬರಿ ಏಲಕ್ಕಿ ರುಬ್ಬೇವಲ್ಲ ರೀ ಅದನ್ನು ಹಾಕ್ಬೇಕು ರೀ. ಈ ಸಣ್ಣಗೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು ರೀ. ಈಗ ಇದಕ್ಕೆ ಕೊಬ್ಬರಿ ಹಾಕ್ಬಿಡ್ತೇನೆ ರೀ.
ಕೊಬ್ಬರಿ ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು ರೀ. ನೋಡಿರಿ ಕೊಬ್ಬರಿ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಯೋಕೆ ಇಡೋಣ್ರಿ ಸಣ್ಣಗೆ. ಕುದ್ದ ಮೇಲೆ ಲಾಸ್ಟಿಗೆ ಒಂದು 4-5 ನಾನು ಇದಕ್ಕೆ ಒಂದು ಅರ್ಧ kg ಹಿಟ್ಟಿಗೆ ಅರ್ಧ kg ಅಷ್ಟು ಬೆಲ್ಲ ಹಾಕಿದ್ದೇನೆ ರೀ. ನೀವು ನೋಡಿಕೊಂಡು ಸ್ವೀಟ್ ಹೆಚ್ಚಬೇಕಾದ್ರೆ ಹೆಚ್ಚು, ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕೋಬೋದು. ನೋಡ್ರಿ ಈಗ ಎಲ್ಲ ಚಕ್ಕೋಲಿ ಕುದ್ದಿದೆ ರೀ. ಹಿಟ್ಟು ಕೂಡ ಈ ಚಕ್ಕೋಲಿ ಹಿಟ್ಟು ಸಹಿತ ಈಗ ಎಲ್ಲ ಕುದ್ದಿದೆ ರೀ. ಇದಕ್ಕೆ ನಾನು ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಡ್ತೇನೆ ರೀ. ಹಾಕಿದ್ದೀನಿ ರೀ. ಈಗ ಎಲ್ಲ ಕುದ್ದಿದೆ ಅಲ್ರಿ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ರೀ, ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಇದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಆರಿದ್ರೆ. ನಾವು ಇದನ್ನು ಊಟ ಮಾಡೋ ಮುಂದೆ ಕೊಡುವಾಗ, ಸರ್ವ್ ಮಾಡುವಾಗ ಇದಕ್ಕೆ ಮೇಲೆ ಸ್ವಲ್ಪ ಹಾಲು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ. ಇದು ಮನೆಯಲ್ಲೇ ಮಾಡಬಹುದಂತ ತುಂಬ ಈಜಿ ಸ್ವೀಟ್ ರೀ, ಹೆಲ್ತಿ ಕೂಡ. ಇದು ಗೋಧಿ ಹಿಟ್ಟಿಲೇ ಮಾಡಬೇಕ್ರಿ, ಇದು ಮೈದಾ ಹಿಟ್ಟು ಮಾಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನು ನಾವು ಮೇಲುಗಡೆ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಈಗ ನೋಡಿರಿ ಗೋಧಿ ಹಿಟ್ಟಿನ ಚಕ್ಕೋಲಿ ರೆಡಿ. ಹಳೆಯ ಕಾಲದ ಸ್ವೀಟ್ ರೆಡಿಯಾಗಿದೆ ನೋಡಿರಿ. ಗ್ಯಾಸ್ ಆಫ್ ಮಾಡೋಣ್ರಿ. ಈಗ ನೋಡಿರಿ ಚೆನ್ನಾಗಿ ಕುದ್ದಿದೆ ಇದು. ಈಗೆಲ್ಲ ಚಕ್ಕೋಲಿ ರೆಡಿಯಾಗಿದೆ ರೀ. ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ.